ಮದ್ಯಪ್ರಿಯರಿಗೆ ಶಾಕ್ ಕೊಡಲು ಸರ್ಕಾರ ಸಜ್ಜಾಗಿದೆ. ಮದ್ಯದಲ್ಲಿನ ಆಲ್ಕೋಹಾಲ್ ಪ್ರಮಾಣ ಆಧರಿಸಿ ಹೊಸ ತೆರಿಗೆ ವ್ಯವಸ್ಥೆ ಜಾರಿಗೆ ತರಲು ಕರಡು ಅಧಿಸೂಚನೆ ಹೊರಡಿಸಿದೆ. ಇದರಂತೆ ವಿಸ್ಕಿ, ರಮ್ ಸೇರಿದಂತೆ ಸಾಮಾನ್ಯ ಮದ್ಯಗಳ ಬೆಲೆ ಹೆಚ್ಚಾಗಲಿದೆ. ಹಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಲಿದೆ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಮತ್ತೆ ಶಾಕ್. ಇನ್ಮುಂದೆ ಆಲ್ಕೋಹಾಲ್ ಪ್ರಮಾಣ ಆಧರಿಸಿ ತೆರಿಗೆ. ಎಐಬಿ ನೀತಿಯಿಂದ ದರ 20% ಏರಿಕೆ ಸಾಧ್ಯ. ಆದಂತೆ ಬಿಯರ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಏಪ್ರಿಲ್ನಲ್ಲಿ ಬಿಯರ್ ಮಾರಾಟವು 15% ಏರಿಕೆ ಕಂಡಿದೆ. ಬೀರ್ ರೇಟ್ ಏನು ಕುಡಿತಾರೆ ಜನ ಅಂತಂದರೆ ಬೇಸಿಗೆ ಕಾಲ ಬಂದಿರೋದ್ರಿಂದ ವಿಸ್ಕಿ, ರಮ್ಮು, ಜಿನ್ನು ಯಾವುದು ಕುಡಿತಲ್ಲ. ಈಗ ಏನಾಗಿದೆ, ಜನವರಿ ಸ್ಟಾರ್ಟ್ ಆದಟ್ಟಿಗೆ ಬೀರು ಕೋಲ್ಡು ಏನೇ ಕೇಳಿದ್ರು ಕೋಲ್ಡ್ ಕುಡಿತಾರೆ. ಸೆಕೆ ಹಂಗೆ ಇದೆ, ತಾಪಮಾನ ಭಾಳ ಇದಿದೆ. ಹಂಗಾಗಿ ಯಾರೇ ಬಂದರೂ ಬೀರು, ಒಬ್ಬ ವಿಸ್ಕಿ ಕುಡಿಯೋನು, ರೋಮ್ ಕುಡಿಯೋನು, ಬ್ರ್ಯಾಂದಿ ಕುಡಿಯೋನೆಲ್ಲ ಬೀರಿಗೆ ಸ್ಟಾರ್ಟ್ ಆಗಿದೆ. ಸರ್ಕಾರಕ್ಕೆ ಬೀರ್ಗೂ ಯಾವ್ದು ಕುಡಿದ್ರೂ ಸರ್ಕಾರಕ್ಕೆ ರೆವಿನ್ಯೂ ಬರ್ತಾಯಿದೆ. ಯಾವ್ದು ಕುಡಿದ್ರೇನು, ಬೀರ್ ಕುಡಿದ್ರೇನು, ವೈನ್ ಕುಡಿದ್ರೇನು, ಜನ್ ಕುಡಿದ್ರೇನು ಸರ್ಕಾರಕ್ಕೆ ರೆವಿನ್ಯೂ ಬರ್ತಾಯಿದೆ. ಇನ್ನೂ ಒಂದು ಜೂನ್ ಜುಲೈ ತನಕ ಮಳೆ ಆಗೋ ತನಕ ಬೀರ್ ಕಡಿಮೆ ದರದಲ್ಲೇ ಹೆಚ್ಚು ಸುಂಕ ವಿಧಿಸುವ ಹೊಸ ಮಾದರಿಯನ್ನ ಸರ್ಕಾರ ರೂಪಿಸಿದೆ. ಇದು ಪ್ರೀಮಿಯಂ ಹಾಗೂ ಮಧ್ಯಮ ದರದ ಮದ್ಯದ ಮೇಲಿನ ತೆರಿಗೆ ಸಂಗ್ರಹವನ್ನ ಹೆಚ್ಚಿಸುವ ತಂತ್ರವಾಗಿದೆ. ರಾಜ್ಯದ ಆದಾಯವನ್ನು ಹೆಚ್ಚಿಸಲು ಇದು ಪ್ರಮುಖ ಹೆಜ್ಜೆ ಕೂಡ ಆಗಿದೆ. ಒಟ್ಟಿನಲ್ಲಿ ಸರ್ಕಾರದ ಹೊಸ ಎಐಬಿ ತೆರಿಗೆ ನೀತಿ ಜಾರಿಯಾದರೆ ರಾಜ್ಯದಲ್ಲಿ ಮದ್ಯದ ಬೆಲೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಸಂಭವಿಸುವುದು ಖಚಿತವಾಗಿತ್ತು. ಸಾಮಾನ್ಯ ಗ್ರಾಹಕರಿಂದ ಹಿಡಿದು ಉದ್ಯಮ ವಲಯದವರೆಗೆ ಇದರ ಪರಿಣಾಮ ಬೀರುವ ಸಾಧ್ಯತೆಗಳಿವೆ. ಸಂಗಮೇಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.